ನಮಸ್ಕಾರ. ನಾನು ನಿಮಗೆ ಇವತ್ತು ಸಫಲ ಏಕಾದಶಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಈ ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಸಫಲ ಎಂದರೆ ಯಶಸ್ಸು. ಈ ಏಕಾದಶಿಯು ಪುರಾಣಗಳಲ್ಲಿ ವಿಶೇಷವಾಗಿ ಯಶಸ್ಸು, ಸಮೃದ್ಧಿ ಮತ್ತು ವಿಘ್ನನಾಶಕ ಎನ್ನುವ ರೀತಿಯಲ್ಲಿ ಪ್ರಸಿದ್ಧವಾಗಿದೆ. ಈ ದಿನ ವಿಷ್ಣುವಿಗೆ ವ್ರತ, ಉಪವಾಸ ಮತ್ತು ಜಪ ಪಠಣಗಳು ಮಾಡುವುದರಿಂದ ಜೀವನದಲ್ಲಿ ಸಫಲತೆ ದೊರೆಯುತ್ತದೆ ಹಾಗೂ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಏಕಾದಶಿಯಿಂದ ಧರ್ಮ, ಮೋಕ್ಷ, ಐಶ್ವರ್ಯ, ಮನಃಶಾಂತಿ ದೊರೆಯುತ್ತದೆ. ವ್ರತದ ಫಲವನ್ನು ಪೂರ್ವಜರು ಮತ್ತು ಕುಟುಂಬಕ್ಕೂ ಲಾಭವಾಗುತ್ತದೆ ಎಂದು ಹೇಳಲಾಗಿದೆ. ದಾನ, ಪುಣ್ಯ, ದೀಪಾರಾಧನೆ, ವಿಷ್ಣು ಸಹಸ್ರನಾಮ ಪಠಣ ಅತ್ಯಂತ ಶುಭವಾಗಿದೆ. ಏಕಾದಶಿಯ ವ್ರತದ ನೇಮ: ಬೆಳಿಗ್ಗೆ ಸ್ನಾನ, ಉಪವಾಸ ಅಥವಾ ಫಲಹಾರ, ವಿಷ್ಣುವಿನ ಪೂಜೆ, ರಾತ್ರಿ ಜಾಗರಣೆ, ದ್ವಾದಶಿಯಂದು ಪಾರಣೆಯೊಂದಿಗೆ ವ್ರತ ಮುಗಿಯುತ್ತದೆ. ಸಫಲ ಏಕಾದಶಿ ಮಾನವನ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸಿನ ಅನುಭವಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ನಂಬಿಕೆ. ಈ ದಿನ ಸರಿಯಾಗಿ ಉಪವಾಸ ಮತ್ತು ಪೂಜೆ ಮಾಡಿದರೆ ಹಳೆಯ ಪಾಪಗಳು ಕ್ಷಮೆಯಾಗಿ ಧರ್ಮವು ಪ್ರಬಲವಾಗಿ ಇರುತ್ತದೆ. ಈ ಏಕಾದಶಿಯ ಸಫಲ ಫಲಗಳು: ಸಮೃದ್ಧಿ, ಯಶಸ್ಸು, ಧಾರ್ಮಿಕ ಗೆಲುವು, ಮಾನಸಿಕ ಶಾಂತಿ, ಪಾಪ ವಿಮೋಚನೆ, ದೇವರ ಆಶೀರ್ವಾದಗಳಿಂದ ದೈವಿಕ ನೀತಿ ಎನ್ನುವ ಫಲಗಳನ್ನು ದೊರೆಯುವುದಾಗಿ ನಂಬಿಕೆ ಇದೆ. ಸಫಲ ಏಕಾದಶಿ ಯಶಸ್ಸಿನ ಈ ಪವಿತ್ರ ದಿನ ಶ್ರೀ ವಿಷ್ಣು ದೇವರಿಗೆ ಭಕ್ತಿಯಿಂದ ಅರ್ಪಿಸಲಾಗುತ್ತದೆ. ಉಪವಾಸ, ಪೂಜೆ, ಧ್ಯಾನ, ಮಂತ್ರ ಪಠಣ ಇವುಗಳಿಂದ ಜೀವನದಲ್ಲಿ ಧಾರ್ಮಿಕ ಶಕ್ತಿ, ಸಮೃದ್ಧಿ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಆಗಿದೆ. ಈ ಏಕಾದಶಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ಪ್ರಾಚೀನ ಕಾಲದಲ್ಲಿ ಮಹಿಷ್ಮತಿ ಎಂಬ ನಗರವನ್ನು ರಾಜ ಮಹಿಷ್ಮಾನ ಆಳುತ್ತಿದ್ದ. ಅವನಿಗೆ 4 ಮಂದಿ ಪುತ್ರರಿದ್ದರು. ಅದರಲ್ಲಿಯೇ ಶ್ರೇಷ್ಠನಾದ ಅವನ ಹಿರಿಯ ಪುತ್ರನು ತುಂಬ ಕಠೋರ, ದುರ್ಜನ, ಮದ್ಯಪಾನ, ಜನರಿಗೋ ದಾನಕ್ಕೋ ಧರ್ಮಕ್ಕೋ ಪವಿತ್ರತೆಗೂ ವಿರೋಧಿಯಾಗಿದ್ದ. ಅವನು ಎಲ್ಲ ನಡೆನುಡಿಗಳು ರಾಜ್ಯಕ್ಕೆ ಕಳಂಕ ತರುತ್ತಿತ್ತು. ರಾಜ ಮಹಿಷ್ಮಾನು ಕೂಡ ಅವನಿಂದ ಬೇಸತ್ತಿದ್ದನು. ಅವನನ್ನು ರಾಜಭವನದಿಂದ ಹೊರಹಾಕಿ ಅರಣ್ಯದಲ್ಲಿ ವಾಸಿಸಲು ಕಳುಹಿಸಿದ್ದ. ಅವನು ಅರಣ್ಯದಲ್ಲಿ ಕಳ್ಳರ ಗುಂಪಿನೊಂದಿಗೆ ಸೇರಿಕೊಂಡನು. ದರೋಡೆ, ಹಲ್ಲೆ, ಜನರಿಂದ ವಸ್ತು ಕಸಿದುಕೊಳ್ಳುವುದು ಇವುಗಳನ್ನು ಮಾಡುತ್ತಾ ಜೀವನ ನಡೆಸುತ್ತಿದ್ದ. ಅವನಿಗೆ ದೇವರ ಭಕ್ತಿ, ಧರ್ಮ, ಪುಣ್ಯಗಳ ಬಗ್ಗೆ ಆಸಕ್ತಿಯೇ ಇರಲಿಲ್ಲ. ಒಮ್ಮೆ ಈ ಕೃಷ್ಣ ಏಕಾದಶಿಯ ದಿನ ಕಡಿದ ಚಳಿಯಲ್ಲಿ ಅರಣ್ಯ ತುಂಬ ಗಾಳಿ ಬೀಸಿತ್ತು. ಅವನು ಆಹಾರವನ್ನು ಸಿಗದೆ ಹಸಿದು ದಣಿದು ಚಳಿಯಿಂದ ಬಳಲುತ್ತಿದ್ದ. ಮರದ ಕೆಳಗೆ ಒಂದು ಬೆಂಕಿ ಹಚ್ಚಿ ರಾತ್ರಿ ಪೂರ್ಣ ಜಾಗರಣೆ ಮಾಡುತ್ತಿದ್ದ. ಆಹಾರವಿಲ್ಲದೆ ನಿದ್ದೆ ಬರುತ್ತಿರಲಿಲ್ಲ. ಆ ದಿನ ಸಫಲ ಏಕಾದಶಿ ಇತ್ತು. ಯಾವುದೇ ಜ್ಞಾನ, ಈಶ್ವರ ಭಕ್ತಿ, ನಿಯಮ ಏನೂ ಇಲ್ಲ. ಆದರೂ ಅವನು ಉಪವಾಸ, ಜಾಗರಣೆ ಸ್ವಯಂ ಪ್ರೇರಿತವಾಗಿ ಮಾಡಿದಂತೆ ಆಗಿಬಿಟ್ಟಿತ್ತು. ಅವನು ಆ ದಿನ ಉಪವಾಸ ಮಾಡಿದ್ದ. ಉಪವಾಸದಿಂದ ರಾತ್ರಿ ನಿದ್ದೆ ಬರಲಿಲ್ಲ. ಆದ್ದರಿಂದ ಜಾಗೃತನಾಗಿದ್ದನು. ಅವನಿಗೆ ಈ ಅನಾಹುತವಾಗಿ ಮಾಡಿದ ಉಪವಾಸ, ಜಾಗರಣೆ ಕೂಡ ಏಕಾದಶಿಯ ಪೂರ್ಣ ಫಲವನ್ನು ತಂದಿತ್ತು. ವಿಷ್ಣು ಸಂತೋಷಗೊಂಡು ಅವನಿಗೆ ಒಂದು ದೈವಿಕ ಸ್ವಪ್ನ ನೀಡಿದ್ದನು. ಸ್ವಪ್ನದಲ್ಲಿ ದೇವರು ಹೇಳಿದ್ದು: ಈಗಿನ ನಿನ್ನ ಸಂಕಷ್ಟವು ನೀನು ಮಾಡಿದ ಪಾಪಗಳ ಫಲ. ಇಂದು ನೀನು ಮಾಡಿದ ಉಪವಾಸ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂದು ಹೇಳುತ್ತಾನೆ. ಬೆಳಿಗ್ಗೆ ಅವನ ಮನಸ್ಸು ಸಂಪೂರ್ಣವಾಗಿ ಬದಲಾಗುತ್ತದೆ. ಅವನು ಜೀವನದ ತಪ್ಪುಗಳನ್ನು ಅರಿತುಕೊಳ್ಳುತ್ತಾನೆ. ಪಾಪ ಕಾರ್ಯಗಳನ್ನು ಬಿಟ್ಟು ಧರ್ಮಕ್ಕೆ ಮರಳಿದನು. ರಾಜಭವನಕ್ಕೆ ಹೋಗಿ ತಂದೆಯಿಂದ ಕ್ಷಮೆ ಕೇಳಿದ್ದ. ರಾಜ ಮಹಿಷ್ಮಾನಿಗೆ ಆಶ್ಚರ್ಯವಾಯಿತು. ಅವನ ಮುಖ, ವರ್ತನೆ, ಮಾತುಗಳು ಸಂಪೂರ್ಣವಾಗಿ ಬದಲಾಗಿದ್ದವು. ತಂದೆ ಅವನನ್ನು ಕ್ಷಮಿಸಿ ಅವನನ್ನು ರಾಜ್ಯದ ಉತ್ತರಾಧಿಕಾರಿಯಾಗಿ ನೇಮಿಸಿದ್ದ. ಒಂದು ನಿಜವಾದ ವ್ರತ, ಉಪವಾಸ ಜೀವನವನ್ನೇ ಬದಲಾಯಿಸಲು ಸಾಕು. ಜಾಗರಣೆ, ಉಪವಾಸ, ಧರ್ಮಾಚರಣೆ
ಸಫಲತೆ ತರುತ್ತದೆ. ಮನಸ್ಸಿನ ಬದಲಾವಣೆ ದೊಡ್ಡ ಪುಣ್ಯ. ಇದು ಸಫಲ ಏಕಾದಶಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.